ಬೇರೆ ಬೇರೆ ದುರುದ್ದೇಶಗಳನ್ನು ಇಟ್ಕೊಂಡು ಗ್ರೇಟರ್ ಬೆಂಗಳೂರು ಅಥಾರಿಟಿಯನ್ನು ರಚನೆ ಮಾಡೋಕ್ಕೆ ಕೊಟ್ಟಿರೋಂಥದ್ದು. ಮತ್ತು ರಿಜ್ವಾನ್ ಅರ್ಷದ್ ಅವರ ನೇತೃತ್ವದಲ್ಲಿ ಒಂದು ಸಮಿತಿ ಮಾಡಿ ಅವರು 2ರಿಂದ 7 ಪಾಲಿಕೆಗಳು ಮಾಡ್ಬೋದು ಅಂತ ಹೇಳಿ ಅವರೇನು ಶಿಫಾರಸು ಮಾಡಿದ್ದಾರೆ. ಎರಡಕ್ಕೆ ಸಂಬಂಧಪಟ್ಟ ಹಾಗೆ ಒಂದೇ ಉದ್ದೇಶ, ಹೇಗಾದರೂ ಮಾಡಿ ಶತಾಯಗತಾಯ ಇವತ್ತು 24ನೇ ತಾರೀಕು, ಇವತ್ತು 25ನೇ ತಾರೀಕು, ಇವತ್ತೇನು ಚುನಾವಣೆ ಇದಕ್ಕೆ ಸಂಬಂಧಪಟ್ಟಂಗೆ BBMP ಚುನಾವಣೆಗೆ ಸಂಬಂಧಪಟ್ಟಾಗೆ ಇವತ್ತು ಹೈಕೋರ್ಟ್ನ ಮುಂದೆ ಅರ್ಜಿ ಬರ್ತಾಯಿದೆ. ಹಾಗೆ 28ನೇ ತಾರೀಕು ಸುಪ್ರೀಂ ಕೋರ್ಟ್ನಲ್ಲಿ ಅರ್ಜಿ ವಿಚಾರಣೆಗೆ ಬರ್ತಾಯಿದೆ. ಈ ಸಲ ಶತಾಯಗತಾಯ ಎರಡೂ ಕಡೆ ಉಚ್ಚ ನ್ಯಾಯಾಲಯದಲ್ಲಿ, ಸರ್ವೋಚ್ಚ ನ್ಯಾಯಾಲಯದಲ್ಲಿ ಸರ್ಕಾರಕ್ಕೆ ಚಾಟಿ ಬೀಸುವಂಥ ಕೆಲಸ ಆಗತ್ತೆ ಅನ್ನೋ ವಿಷಯವನ್ನು ಅವರ ವಕೀಲರ ಮೂಲಕ ತಿಳ್ಕೊಂಡಿರ್ತಕ್ಕಂಥ ಸಿದ್ದರಾಮಯ್ಯನವ್ರ ನೇತೃತ್ವದ ಸರ್ಕಾರ BBMP ಚುನಾವಣೆ ಈಗೇನಾದರೂ ನಡೆದರೆ ಅವರಿಗೆ 25ರಿಂದ 30 ಸ್ಥಾನ ಸಿಗೋದು ಕಷ್ಟ ಅನ್ನೋ ಒಂದು ಸತ್ಯ ಮನವರಿಕೆ ಆಗಿರೋ ಹಿನ್ನೆಲೆಯಲ್ಲಿ ಚುನಾವಣೆಯನ್ನು ಹೇಗಾದರೂ ಮಾಡಿ ಮುಂದಕ್ಕೆ ಹಾಕಬೇಕು ಅನ್ನೋ ಒಂದು ದುರುದ್ದೇಶ ಇಟ್ಕೊಂಡು ಈ ಒಂದು ತಂತ್ರವನ್ನು ಅವ್ರು ಮಾಡಿರ್ತಕ್ಕಂಥದ್ದು ಹೊರತು ಬೇರೆ ಏನೂ ಇಲ್ಲ. ಕಾರಣ, ಕಳೆದ ಲೋಕಸಭೆ ಚುನಾವಣೆಯಲ್ಲಿ ಇವರಿಷ್ಟೆಲ್ಲ ಗ್ಯಾರಂಟಿ ಯೋಜನೆಗಳನ್ನು ಅನುಷ್ಠಾನ ಮಾಡಿದ್ದೀವಿ ಅಂತ ಹೇಳಿ ಸಿದ್ದರಾಮಯ್ಯನವರು ತಮ್ಮ ಬೆನ್ನನ್ನು ತಾವೇ ತಟ್ಕೊಳ್ತಾ ಇರೋಂಥ ಸಂದರ್ಭದಲ್ಲಿ ಕೂಡ ಬೆಂಗಳೂರಿನ ನಾಗರಿಕರು ರಾಜ್ಯ ಸರ್ಕಾರದ ಗ್ಯಾರಂಟಿ ಯೋಜನೆಗಳಿಗೆ ಜೋತು ಬೀಳಿದೆ. ಅವರು 5ಕ್ಕೆ 5 ಕ್ಷೇತ್ರ, ಯಾಕೆಂದರೆ ಚಿಕ್ಕಬಳ್ಳಾಪುರ ಕ್ಷೇತ್ರ ಕೂಡ ಅದು ಯಲಹಂಕ ಕ್ಷೇತ್ರವನ್ನು ಒಳಗೊಂಡಿರೋದ್ರಿಂದ BBMP ವ್ಯಾಪ್ತಿಯಲ್ಲಿ ಬರುವಂಥ 5 ಲೋಕಸಭಾ ಕ್ಷೇತ್ರಗಳಲ್ಲೂ ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿಗಳಿಗೆ ಗೆಲುವು ಸಾಧಿಸಿದ್ರಿಂದ ಅವರು ಹತಾಶೆಯಿಂದ ಈ ಒಂದು ನಿರ್ಧಾರವನ್ನು ಮಾಡಿದ್ದಾರೆ. ಅದ್ರ ಜೊತೆಗೆ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನಕ್ಕೆ ಮೀನಾಮೇಷ ಎಣಿಸ್ಕೊಂಡು ಇವತ್ತು ಕುಂಠಿತ ಸಾಕ್ತಾ ಇರ್ತಕ್ಕಂಥ ಈ ಸಂದರ್ಭದಲ್ಲಿ ಬೆಂಗಳೂರು ನಾಗರಿಕರಿಗೆ ನೀರಿನ ದರವನ್ನು ಏರಿಸುವಂಥದ್ದು, ಹಾಲಿನ ದರವನ್ನು ಏರಿಸುವಂಥದ್ದು, ವಿದ್ಯುತ್ ಶಕ್ತಿಯ ದರವನ್ನು ಏರಿಸುವಂಥದ್ದು, ಹಾಗೆ ಬಸ್ ಟಿಕೆಟರ ದರವನ್ನು ಏರಿಸೋದು, ಮೆಟ್ರೋ ದರವನ್ನು ಏರಿಸುವಂಥದ್ದು, ಅದ್ರ ಜೊತೆಗೆ ಮದ್ಯದ ದರವನ್ನು ಏರಿಸಿರ್ತಕ್ಕಂಥ ಇದೆಲ್ಲ ಇವರು ಬೆಂಗಳೂರು ನಾಗರಿಕರು ರಾಜ್ಯ ಸರ್ಕಾರದ ವಿರುದ್ಧ ಒಂದು ರೀತಿ ರೊಚ್ಚಿಗೆದ್ದಿರುವಂಥ ಸ್ಥಿತಿಯಲ್ಲಿರೋದ್ರಿಂದ ಸಹಜವಾಗಿಯೇ ಜನರು ನಮ್ಮ ಪರ ಇಲ್ಲ ಅನ್ನೋ ಸತ್ಯವನ್ನು ಮನಗಂಡು ಇವತ್ತು ಚುನಾವಣೆಯನ್ನು ಮುಂದೂಡುವಂಥ ಒಂದು ತಂತ್ರಗಾರಿಕೆಯಿಂದ ನ್ಯಾಯಾಲಯದ ದಿಕ್ಕನ್ನು ತಪ್ಪಿಸುವಂಥ ಒಂದು ನಿರ್ಧಾರವನ್ನು ದಿಢೀರ್ ಅಂತೇಳಿ ಇವ್ರು ಮಾಡಿ ಇವರು 3ನೇ ತಾರೀಕಿನ ನಡೆಯುವಂಥ ವಿಧಾನಸಭೆ ಅಧಿವೇಶನದಲ್ಲಿ ಈ ಒಂದು ಗ್ರೇಟರ್ ಬೆಂಗಳೂರು ಅಥಾರಿಟಿ ಮತ್ತು ಇವರು ಶಿಫಾರಸು ಮಾಡಿರ್ತಕ್ಕಂಥ 2ರಿಂದ 7 ಪಾಲಿಕೆಗಳು ಮಾಡುವಂಥ ಅದಕ್ಕೆ ಸಂಬಂಧಪಟ್ಟ ಬಿಲ್ಲನ್ನು ತೊಗೊಂಬಂದು ಅದನ್ನು ಪಾಸ್ ಮಾಡಿ ಅದರ ಮೂಲಕ 1 ವರ್ಷ 2 ವರ್ಷ ಮುಂದೆ ಚುನಾವಣೆಯನ್ನು ಮುಂದೂಡುವಂಥ ಕೆಲಸ ಮಾಡ್ತಾ ಇದ್ದಾರೆ. ಆದರೆ ನ್ಯಾಯಾಲಯಕ್ಕೆ ಇದೆಲ್ಲ ಮನವರಿಕೆ ಮಾಡಿಕೊಡುವಂಥದ್ರಲ್ಲಿ ನಮ್ಮ ವಕೀಲರು ಕೂಡ ಸಫಲರಾಗ್ತಾರೆ ಅಂತ ನಾನು ಭಾವಿಸ್ತೀನಿ. ಕೊನೆಗೆ ಇವರು ಗ್ರೇಟರ್ ಬೆಂಗಳೂರು ಅಥಾರಿಟಿನ ಆ ಬಿಲ್ಲನ್ನು ಪಾಸ್ ಮಾಡೋಕ್ಕೆ ಕೊಟ್ಟಿರೋಂಥದ್ದು ವರದಿಯನ್ನು ಆತುರಾತುರವಾಗಿ ತರಿಸ್ಕೊಂಡಿರ್ತಕ್ಕಂಥ ಉದ್ದೇಶನೇ BBMP ಚುನಾವಣೆಯಲ್ಲಿ ತಮ್ಮ ದೊಡ್ಡ ಮಟ್ಟದ ಸೋಲನ್ನು ತಪ್ಪಿಸ್ಕೊಳ್ಳೋಂಥ ಒಂದು ಹತಾಶೆಯ ಮನೋಭಾವದಿಂದ ಈ ಕೆಲಸವನ್ನು ಮಾಡಿದ್ದಾರೆ. ಸರ್, ಅಂದರೆ ಇಲ್ಲಿ ಕಾಂಗ್ರೆಸ್ನ ಟಿಕೆಟ್ ಅಭ್ಯರ್ಥಿಗಳು, ಮಾಜಿ ಕಾರ್ಪೊರೇಟರ್ಗಳಿರ್ಬೋದು, ಕೌನ್ಸಿಲ್ ಸದಸ್ಯರುಗಳಿರ್ಬೋದು, ಅವ್ರಿಗೂ ಕೂಡ ಚುನಾವಣೆ ಆಗಬೇಕು ಅನ್ನೋಂಥ ಆಸೆ ಇದೆ. ಆದರೆ ಹಿರಿಯ ನಾಯಕರು ಅವ್ರ ಪಕ್ಷದೊಳಗಿರುವಂಥ ಟಿಕೆಟ್ ಆಕಾಂಕ್ಷಿಗಳನ್ನು, ಮಾಜಿ ಕಾರ್ಪೊರೇಟರ್ಗಳನ್ನು ಅವರ ಧ್ವನಿಯನ್ನು ಹತ್ತಿಕ್ಕುವಂಥ ಪ್ರಯತ್ನ ಅವರು ಮಾಡ್ತಿದ್ದಾರೆ ಸರ್. ಸುಪ್ರೀಂ ಕೋರ್ಟ್ಗೆ ಅರ್ಜಿ ಸಲ್ಲಿಸಿರುವಂಥ BBMP ಆಡಳಿತ ಪಕ್ಷದ ಮಾಜಿ ನಾಯಕರಾಗಿರ್ತಕ್ಕಂಥ ಶಿವರಾಜ್ ಅವರು ಮತ್ತು ಅಬ್ದುಲ್ ವಾಜೀದ್ ಅವರು ಕೂಡ ವಿರೋಧ ಪಕ್ಷದ ನಾಯಕರಾಗಿ ಈ ಕಡೆ ಕೆಲಸ ಮಾಡಿದ ಅಬ್ದುಲ್ ವಾಜೀದ್ ಅವರು ಅರ್ಜಿ ಸಲ್ಲಿಸಿದಾಗ ಕೂಡ ಅವರ ಪಕ್ಷದ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ವೇಣುಗೋಪಾಲ್ ಅವರು ಮತ್ತು ಸುರ್ಜೇವಾಲಾ ಅವರು ಕೂಡ ಇವರ ಪರವಾಗಿ ಕೆಲಸ ಮಾಡಿ ಇವರ ಪರವಾಗಿ ಮಾತುಗಳನ್ನು ಆಡಿದರು. ಆದರೆ ಬೆಂಗಳೂರಿನ ಸ್ಥಳೀಯ ಶಾಸಕರು ಇಂಪಾರ್ಷಿಯಲ್ ಆಫ್ ಪಾರ್ಟಿ, ಅದರಲ್ಲೇನು ಕಾಂಗ್ರೆಸ್ ಅಂತಲ್ಲ BJP ಅಂತಲ್ಲ, ಎಲ್ಲ ಪಕ್ಷದ ಸದಸ್ಯರು ಒಬ್ಬ ಸುರೇಶ್ ಕುಮಾರ್ ಅವ್ರನ್ನ ಹೊರತುಪಡಿಸಿದ್ರೆ ಮಿಕ್ದವರೆಲ್ಲರೂ ಚುನಾವಣೆಯನ್ನು ಮುಂದಕ್ಕೆ ಹಾಕಬೇಕು ಅಂತಲೇ ಕಳೆದ 4 ವರ್ಷಗಳಿಂದ ಮುಂದಕ್ಕೆ ಹಾಕ್ತಾ ಇರೋವಂಥದ್ದು. ಹಾಗೆ ಶಿವರಾಜ್ ಅವ್ರಿಗೂ ಮತ್ತು ಅಬ್ದುಲ್ ವಾಜೀದ್ ಅವರು ಕೂಡ ನನಗೆ ತಿಳಿದಿರ್ತಕ್ಕಂಥ ಮಾಹಿತಿ ಪ್ರಕಾರ ಬೆಂಗಳೂರಿನ ಶಾಸಕರು ಅವ್ರ ಮೇಲೆ ಗರಂ ಆಗಿ ನೀವು ಈ ರೀತಿ ಹೋಯ್ತು ಅಂದರೆ ನೀವು ನಿಮ್ಮ ರಿಸರ್ವೇಷನ್ ಬದಲಾಯಿಸಬೇಕಾಗತ್ತೆ ಅನ್ನೋ ರೀತಿಯಲ್ಲಿ ಅವ್ರು ಬೆದರಿಕೆ ಹಾಕಿ ಅವ್ರು ಬಾಯಿ ಮುಚ್ಚಿರುವಂಥ ಕೆಲಸವನ್ನು ಮಾಡಿದ್ದಾರೆ. ಹಾಗಾಗಿ ಅವರು ಯಾರಿಗೇ ಆಗಲಿ ಇದು ಕಾನೂನು ರೀತಿಯಲ್ಲಿ ಸಂವಿಧಾನದ ಉಲ್ಲಂಘನೆ ಮಾಡಿ ಈ ಸರ್ಕಾರ, 2 ಸರ್ಕಾರಗಳು, ನಮ್ಮ ಸರ್ಕಾರಗಳು ಈ ಸರ್ಕಾರಗಳು ನಡ್ಕೊಂಡಿರ್ತಕ್ಕಂಥದ್ದು ಸಂವಿಧಾನದ 74ನೇ ತಿದ್ದುಪಡಿಗೆ ವಿರುದ್ಧವಾಗಿ ಯಾವುದೇ ಕಾರಣಕ್ಕೂ ಪ್ರಜಾಪ್ರತಿನಿಧಿ ಇಲ್ಲದೆ ಸ್ಥಳೀಯ ಸಂಸ್ಥೆಗಳಲ್ಲಿ 180ಕ್ಕೂ ಹೆಚ್ಚು ದಿನ ಅಧಿಕಾರಿಗಳು ಆಡಳಿತ ನಡೆಸುವಂತಿಲ್ಲ ಅಂತ ಸ್ಪಷ್ಟವಾದಂಥ ನಿಯಮಗಳಿದ್ರೂ ಕೂಡ ಅದನ್ನೆಲ್ಲ ಗಾಳಿಗೆ ತೋರಿಸಿ ಕಳೆದ 4.5 ವರ್ಷಗಳಿಂದ ಈ ಒಂದು ಇದು BBMP ಚುನಾವಣೆಯನ್ನು ಮುಂದೂಡಿರ್ತಕ್ಕಂಥದ್ದು ಇದು ಒಂದು. ಆದರೆ ಒಂದು ವೇಳೆ ಇವತ್ತು ನಿನ್ನೆ ಸಲ್ಲಿಸಿರ್ತಕ್ಕಂಥ ವರದಿ ಅದನ್ನು ನಿಜಕ್ಕೂ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಬೆಂಗಳೂರಿನ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ DK ಶಿವಕುಮಾರ್ ಬಹಳ ಗಂಭೀರವಾಗಿ ಪರಿಗಣಿಸಿ ಅವ್ರು ಹೇಳಿದಾಗೇ ಈಗ ರಾಮಲಿಂಗಾರೆಡ್ಡಿ ಅವರು ಪಾಪ ನೇರವಾಗಿ ಒತ್ತಾಯ ಮಾಡಿದ್ದಾರೆ, ಮೇ ತಿಂಗಳಲ್ಲಿ ಚುನಾವಣೆ ನಡೆಸೋದು ಒಳ್ಳೆಯದು, ಇಲ್ಲಾಂದರೆ ನಾನು ಅದಕ್ಕೆ ಒತ್ತಾಯ ಮಾಡ್ತೀನಿ ಅಂತ ಹೇಳಿದ್ದಾರೆ. ನಿನ್ನೆ ದಿವಸ DK ಶಿವಕುಮಾರ್ ಅವರು ಹೇಳಿದ್ದಾರೆ ಆಗಸ್ಟ್ ಸೆಪ್ಟೆಂಬರ್ ಒಳಗೆ ಚುನಾವಣೆ ನಡೆಸ್ತೀವಿ ಅಂತ ಹೇಳಿದ್ದಾರೆ. ಒಂದು ವೇಳೆ ನಡೆದುಬಿಟ್ರೂ ಕೂಡ ಇವರ ರೀತಿಯಲ್ಲಿ ಏನಾದ್ರು BBMPನ ವಿಭಜನೆ ಮಾಡಿದ್ರೆ ಸ್ವತಃ DK ಶಿವಕುಮಾರ್ ಅವ್ರನ್ನ ನಾನು ಕೇಳುವಂಥದ್ದು, ಅವರ ತಂದೆಯ ಹೆಸರು ಕೂಡ ಕೆಂಪೇಗೌಡರು. ಈ ಬೆಂಗಳೂರಿನ ನಿರ್ಮಾತ್ರ ಕೆಂಪೇಗೌಡರು ಯಾವ ಕನಸನ್ನು ಇಟ್ಕೊಂಡು
ಆ ವಿಜಯನಗರದ ಸಾಮ್ರಾಟ ಅಚ್ಯುತರಾಯರಿಂದ 12 ಹೋಬಳಿಗಳನ್ನು ಜಹೀರಾಗಿ ಪಡೆದು 1932ರಲ್ಲಿ ಬೆಂಗಳೂರು ನಗರವನ್ನು ನಿರ್ಮಾಣ ಮಾಡಿದ್ರು. ಆ 12 ಹೋಬಳಿಗಳ ಪೈಕಿ 40% ಭಾಗನೇ ಇವತ್ತು BBMP ಅಭಿವೃದ್ಧಿ ಆಗಿರೋದು. ಇನ್ನೂ 60ರಷ್ಟು ಭಾಗ ಕೆಂಪೇಗೌಡರಿಗೆ ಜಹೀರಾಗಿ ಕೊಟ್ಟಂಥ ಪ್ರದೇಶಗಳು ಇವತ್ತಿಗೂ ಕೂಡ ಇನ್ನೂ ಬೆಂಗಳೂರು ಮಹಾನಗರದ ವ್ಯಾಪ್ತಿಗೆ ಸೇರಿಲ್ಲ. ಅಂಥದ್ರಲ್ಲಿ ಇವರು ಕೆಂಪೇಗೌಡರ ಕನಸಿನಿಂದ ನಿರ್ಮಾಣ ಆಗಿರ್ತಕ್ಕಂಥ ಅವ್ರು ಬಹಳ ಮಹತ್ವಾಕಾಂಕ್ಷೆಯನ್ನು ಇಟ್ಕೊಂಡು ನಿರ್ಮಾಣ ಮಾಡಿರ್ತಕ್ಕಂಥ ಬೆಂಗಳೂರು ಮಹಾನಗರವನ್ನು ಒಡೆಯುವಂಥ ಕೆಲಸವನ್ನು ಏನು ಮಾಡ್ತಾ ಇದ್ದಾರೆ, ಅದು ಕೆಂಪೇಗೌಡರ ಆಶಯಗಳಿಗೆ ಕೊಳ್ಳೆ ಇಡುವಂಥ ಕೆಲಸವನ್ನು ಇವ್ರು ಮಾಡ್ತಾ ಇದ್ದಾರೆ. ಒಂದು ಬೆಂಗಳೂರು ಮಹಾನಗರ ಪಾಲಿಕೆಗಳನ್ನು ಮಾಡೋಕೆ ಕೊಟ್ಟಿದ್ದಾರೆ. ನಾನು ರಾಜ್ಯ ಸರ್ಕಾರವನ್ನು ಕೇಳೋ ಸ್ವತಃ ಆರ್ಥಿಕ ತಜ್ಞರು ಅಂತ ಹೇಳಿ ತಮ್ಮ ಬೆನ್ನನ್ನು ತಾವೇ ತಟ್ಕೊಳ್ಳುವಂಥ 13-14 ಬಾರಿ ರಾಜ್ಯದ ಹಣಕಾಸು ಆಯವ್ಯಯವನ್ನು ಮಂಡಿಸಿರ್ತಕ್ಕಂಥ ಸಿದ್ದರಾಮಯ್ಯನವ್ರು ನಾವು ಕೇಳುವಂಥದ್ದು, ಯಾವ ಬೆಂಗಳೂರು ಮಹಾನಗರದ ಪಾಲಿಕೆಗೆ ಮಹದೇವಪುರ ಮತ್ತು ಪೂರ್ವ ವಲಯಗಳಿರ್ತಕ್ಕಂಥ ಪ್ರದೇಶಗಳು ಸೇರುತ್ತೆ, ಅದು ಸಹಜವಾಗಿ ಆರ್ಥಿಕವಾಗಿ ಬಹಳ ಶ್ರೀಮಂತವಾಗುತ್ತದೆ. ಯಾವ ಬೆಂಗಳೂರು ಮಹಾನಗರ ಪಾಲಿಕೆಗೆ ಪಶ್ಚಿಮ ವಲಯ ಮತ್ತು ದಾಸರಹಳ್ಳಿ ವಲಯಗಳಿರ್ತಕ್ಕಂಥ ಪ್ರದೇಶಗಳು ಸೇರುತ್ತೆ, ಅದು ಸಹಜವಾಗಿಯೇ ಆರ್ಥಿಕವಾಗಿ ಅತ್ಯಂತ ಸಂಕಷ್ಟದಲ್ಲಿರುವಂಥ ಪಾಲಿಕೆ ಆಗ್ತದೆ. ಹಾಗಾಗಿ ಇಲ್ಲಿ ಆರ್ಥಿಕ ಅಸಮತೋಲನ ಆಗ್ತದೆ. ಅದರಿಂದ ಸಹಜವಾಗಿಯೇ ಅಭಿವೃದ್ಧಿ ಕುಂಠಿತ ಆಗ್ತದೆ. ಯಾವ ಉದ್ದೇಶ ಇಟ್ಕೊಂಡು ದೆಹಲಿಯನ್ನು 3 ಪಾಲಿಕೆಗಳನ್ನಾಗಿ ಮಾಡಿ ಅಲ್ಲಿ ಪೂರ್ವ ದೆಹಲಿಗಿಂತಲೂ ದಕ್ಷಿಣ ದೆಹಲಿ ಮಹಾನಗರ ಪಾಲಿಕೆ ಬಹಳ ಶ್ರೀಮಂತ ಆಯಿತು, ಇನ್ನುಳಿದ 2 ಪಾಲಿಕೆಗಳು ಅಲ್ಲಿ ಅತ್ಯಂತ ಕಡು ಬಡತನ ಸ್ಥಿತಿಗೆ ತಲುಪ್ತು. ಅದೇ ರೀತಿಯಲ್ಲಿ ಇಲ್ಲೂ ಕೂಡ ಆಗ್ತದೆ. ಅಂತಿಮವಾಗಿ ದೆಹಲಿ 3 ಮಹಾನಗರ ಪಾಲಿಕೆಗಳ ಮಹಾಪೌರರು ಒಂದಾಗಿ ಮತ್ತೆ 3 ಮಹಾನಗರ ಪಾಲಿಕೆ ಒಂದು ಮಾಡಿ ತಿರ್ಗಾ ದೆಹಲಿ ಮಹಾನಗರ ಪಾಲಿಕೆ ಅಂತ ಏನು ಮಾಡಿದ್ರು, ಅದೇ ರೀತಿ ಸ್ಥಿತಿ ಇಲ್ಲೂ ಬರುತ್ತೆ. ಇವರ ಸ್ವಾರ್ಥಕ್ಕೋಸ್ಕರ ಇವರು ಚುನಾವಣೆ ಮುಂದೂಡುವಂಥ ತಂತ್ರ ಮಾಡುವಂಥದ್ದು, ಈ ರೀತಿ ಬೆಂಗಳೂರನ್ನು ವಿಭಜನೆ ಮಾಡಿ ಕೆಂಪೇಗೌಡರ ಆಶೆಗಳು ಕೊಳ್ಳೆ ಇಡುವಂಥ ಕೆಲಸವನ್ನು ಮಾಡುವಂಥ ಒಂದು ಕೆಂಪೇಗೌಡರ ವಿರೋಧಿ ನಿಲುವನ್ನು ಈ ಸರ್ಕಾರ ಕೈ ಬಿಡಬೇಕು ಅಂತೇಳಿ ಅತ್ಯಂತ ಸ್ಪಷ್ಟವಾಗಿ ಹೇಳಕ್ಕೆ ಇಷ್ಟಪಡ್ತೀನಿ. ನಿಮ್ಮ ಪಕ್ಷದಲ್ಲೂ ಚುನಾವಣೆ ಆಗೋದು ಬೇಡ ಅನ್ನೋ ಆಸಕ್ತಿ ಏನು ಅದರಲ್ಲೇನು ಅನುಮಾನನೇ ಬೇಡ. ಸಹಜವಾಗಿ ಅದರಲ್ಲಿ ಏನಿಲ್ಲ. ನಾನು ಹೇಳ್ತಾ ಇದ್ದೀನಲ್ಲ, ಒಬ್ಬರು ಸುರೇಶ್ ಕುಮಾರ್ ಅವರೊಬ್ಬರು ಬಿಟ್ಟರೆ ಇನ್ಯಾರಿಗೂ ಚುನಾವಣೆ ನಡೆಸೋದು ಇಷ್ಟ ಇರಲಿಲ್ಲ, ಇವತ್ತಿಗೂ ಇಷ್ಟ ಇಲ್ಲ ಅಂತಾನೆ. ಅದು ಕಾಂಗ್ರೆಸ್ ಪಕ್ಷ ಇರ್ಬೋದು, JDS ಇರ್ಬೋದು, ಭಾರತೀಯ ಜನತಾ ಪಾರ್ಟಿ ಇರ್ಬೋದು, ಅದು ನಿಸ್ಸಂಶಯ. ಆದರೆ ನಮ್ಮ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ವಿಜೇಂದ್ರ ಅವರು ಅಧ್ಯಕ್ಷರಾದಾಗಿಂದಲೂ ಕೂಡ BBMP ಚುನಾವಣೆ ನಡೆಸಬೇಕಿತ್ತು, ಅದು ತುಂಬ ತಪ್ಪಾಗಿದೆ ಅನ್ನೋ ಮಾತುಗಳನ್ನು ಸಹಜವಾಗಿ ಬಹಿರಂಗವಾಗಿ ಹೇಳ್ಕೊಂಡ್ಬರ್ತಾ ಇದ್ದಾರೆ, ಆಂತರಿಕವಾಗೂ ಹೇಳ್ಕೊಂಡ್ಬರ್ತಾ ಇದ್ದಾರೆ. ಆ ದೃಷ್ಟಿಯಿಂದನೇ ಅವರು 7 ಜನರ ಸಮಿತಿಯನ್ನು ಕೂಡ ರಚನೆ ಮಾಡಿರ್ತಕ್ಕಂಥದ್ದು. ಆದರೆ ಶಾಸಕರುಗಳಿಗೆ ನಿಷ್ಪಕ್ಷಪಾತವಾಗಿ ಪಕ್ಷಾತೀತವಾಗಿ ಎಲ್ಲ ಶಾಸಕರದ್ದು ಒಂದೇ ನಿರ್ಧಾರ, ಸುರೇಶ್ ಕುಮಾರ್ ಅವರನ್ನು ಹೊರತುಪಡಿಸಿ BBMP ಚುನಾವಣೆ ನಡೆಯೋದು ಬೇಡ ಅಂತ. ಅದು ಬೇರೆ ಬೇರೆ ಕಾರಣಗಳು ನಿಮಗೆಲ್ಲ ಗೊತ್ತಿರ್ತಕ್ಕಂಥದ್ದು.